ಎಲ್ಲರಿಗೂ ನಮಸ್ಕಾರ. ನಾವು ಮಡಕ್ಷರದಲ್ಲಿ ಬೋರ್ವೆಲ್ಗೆ ಸೋಲಾರ್ ಪಂಪನ್ನು ಅಳವಡಿಸಿದ್ದೇವೆ. ಇವರು ಹೊಸದಾಗಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಇವರು ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಬಂದು ಇವರಿಗೆ ಸೈಟ್ ಸರ್ವೆ ಮಾಡಿ ಇವ್ರ ರಿಕ್ವೈರ್ಮೆಂಟ್ ಎಷ್ಟಿದೆ, ಎಷ್ಟು ಎಕರೆ ಕವರ್ ಮಾಡಬೇಕು, ಏನು ಪ್ಲಾಂಟೇಶನ್ ಮಾಡ್ತಾರೆ ಇದೆಲ್ಲನೂ ತಿಳ್ಕೊಂಡು ನಾವು ಇವರು 2 ಬೋರ್ವೆಲ್ನ ಡ್ರಿಲ್ ಮಾಡಿಸಿದ್ದಾರೆ. ಇವರು 2 ಬೋರ್ವೆಲ್ನ ಡ್ರಿಲ್ ಮಾಡಿಸಿರೋದು ಇವ್ರದ್ದು ವಾಟರ್ ಹೀಲ್ಡ್ ಎಷ್ಟು ಇಂಚ್ ಬರ್ತಾ ಇದೆ, ಎಷ್ಟು ಟೋಟಲ್ ಡ್ರಿಲ್ ಡೆಪ್ತ್ ಮಾಡಿ ಓಡಿಸಿದ್ದಾರೆ ಬೋರ್ವೆಲ್ನ, ಇದೆಲ್ಲ ಡೀಟೇಲ್ಸ್ ತಗೊಂಡು ನಾವು ಇವರಿಗೆ 15 HP AC ಸೋಲಾರ್ ಸಬ್ಮರ್ಸಿಬಲ್ ಪಂಪ್ನ ಅಳವಡಿಸಿದ್ದೇವೆ. ನೀವು ನೋಡ್ಬೋದು, ನಾವು ಇವರಿಗೆ 2 ಸಿಸ್ಟಮ್ನಿಂದ 545 ವ್ಯಾಟ್ ಮೋನೋ ಕ್ರಿಸ್ಟಲೈನ್ ಪ್ಯಾನಲ್ಸ್ನ ಅಳವಡಿಸಿದ್ದೇವೆ. ನೀವು ನೋಡ್ಬೋದು ವಾಟರ್ ಔಟ್ಪುಟ್ಟು 600 ಫೀಟಲ್ಲಿ ಎಷ್ಟು ಬರ್ತಾ ಇದೆ ಅಂತ. ಇದು ಆಫ್ಟರ್ ಬೋರ್ವೆಲ್ ಆದಮೇಲೆ 1000 ಮೀಟರ್ ವಾಟ್ರನ್ನು ಇವರು ದೂರ ತಗೊಂಡೋಗ್ಬೇಕು. ಇವರು ಪೈಪ್ಲೈನ್ ಆದಮೇಲೆ ನಾವು ಮುಂದಿನ ವಿಡಿಯೋದಲ್ಲಿ ಎಷ್ಟು ನೀರು ಬರುತ್ತೆ ಅದನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನೋಡ್ಬೋದು ನಾವು ಸೋಲಾರ್ ಪ್ಯಾನಲ್ಸ್ನ ಯಾವ ರೀತಿ ನಾವು ಅಳವಡಿಸಿದ್ದೇವೆ ಅನ್ನೋದನ್ನ. ನಾವು ಲೈಟ್ನಿಂಗ್ ಅರೆಸ್ಟರ್ ಅಂದರೆ ಯಾವುದೇ ಥರ ಸಿಸ್ಟಮ್ಗೆ ಯಾವುದೇ ಥರ ಸಿಡ್ಲು ಮಿಂಚಿನಿಂದ ಎಫೆಕ್ಟ್ ಆಗಬಾರ್ದು ಅಂತ ಪ್ರೊಟೆಕ್ಷನ್ ಕೂಡ ಹಾಕಿದ್ದೇವೆ. ಮತ್ತು ಈ ಪಂಪನ್ನು ಸೋಲಾರ್ ಮತ್ತು ಕರೆಂಟ್ ಎರಡರಲ್ಲೂ ರನ್ ಮಾಡಬಹುದು. ಯಾರಾದರೂ ಬೋರ್ವೆಲ್ ನಿಮ್ಮ ಮೋಟರ್ಗೆ ಸೋಲಾರ್ ಪಂಪನ್ನು ಕೂಡ ನಾವು ಅಳವಡಿಸ್ಕೊಡ್ತೇವೆ. ಅಥವಾ ಹೊಸ ಬೋರ್ ಹೊಡ್ಸಿದ್ರೆ ನಾವೇ ಪಂಪ್ನ ನಿಮಗೆ ಪ್ರೊವೈಡ್ ಮಾಡ್ತೇವೆ, ಸೋಲಾರ್ ಪಂಪ್ನ. ನಾವು ಇದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಯಾರಿಗಾದರೂ ಸೋಲಾರ್ ಪಂಪು ಕರೆಂಟ್ ಪ್ರಾಬ್ಲಮ್ ಇದೆ, ವೋಲ್ಟೇಜ್ ಪ್ರಾಬ್ಲಮ್ ಇದೆ, ಇದೆಲ್ಲ ಇದ್ರೂ ನಮಗೆ ಸಂಪರ್ಕಿಸ್ಬೋದು. ನಿಮಗೆ ನಾವು ಬಂದು ನಿಮ್ಗೆ ಸೈಟ್ನ ವಿಸಿಟ್ ಮಾಡಿ ಸರ್ವೆ ಮಾಡಿ ಆಮೇಲೆ ನಿಮಗೆ ಇಷ್ಟು HP ಅಂತ ಸಜೆಸ್ಟ್ ಮಾಡಿ ಓಕೆ ಅಂದರೆ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ.